ಅಲ್ಲಿ ನನ್ಗೆ ಅದು ಯಾವುದು ಇಂಟ್ರೆಸ್ಟ್ ಮಾಡಿರ್ಲಿಲ್ಲ. ಅದು ನನಗೆ ಅದು ಮಾಡಬೇಕು, ಆ ಕೆಲಸ ನಾನು ಅದರಲ್ಲಿ ಐ ಶುಡ್ ಬಿ ಪಾರ್ಟ್ ಆಫ್ ದಟ್ ವರ್ಲ್ಡ್, ಐ ಶುಡ್ ಬಿ ಪಾರ್ಟ್ ಆಫ್ ದಟ್ ಸ್ಟೋರಿ. ಆ ಕಥೆಯಲ್ಲಿ ಆ ಪಾತ್ರನ ನಾನು ಮಾಡಬೇಕು ಅಂತ ನನ್ಗೆ ಅನ್ಸಿಲ್ಲ. ಇವಾಗ ನಾನು ಮನೇಲಿ ಸುಮ್ಮನೆ ಕೂರಬಾರ್ದು, ಏನೋ ಕೆಲಸ ಮಾಡ್ತಾ ಇರಬೇಕು ಅಂತ ನಾನು ಆ ಮೂವಿ ತಗೊಂಡು ನಾಳೆ ರಿಗ್ರೆಟ್ ಮಾಡ್ಕೋಬಾರ್ದಲ್ಲ, ಅದು ಯಾಕೆ ಮಾಡಿದೆ ನಾನು, ಅದು ಮಾಡಬಾರ್ದಿತ್ತು, ಒಂದೆರಡು ಮೂವಿ ಮಧ್ಯದಲ್ಲಿ ಮಾಡಬಾರ್ದಿತ್ತು. ಇಲ್ಲ ಸುಮ್ಮನೆ ಇವಾಗ ಸಮ್ಟೈಮ್ಸ್ ಅದೇ ಆಗುತ್ತೆ ಟೆನ್ಷನ್ ಅಲ್ಲಿ, ಅಯ್ಯೋ ನನ್ಗೆ 6 ತಿಂಗಳು ಏನು ಮಾಡಿಲ್ಲ ನಾನು. ಮನೆಯಲ್ಲೂ ಅದೇ ಹೇಳ್ತಾರೆ, ಏನ್ ಸುಮ್ಮನೆ ಕೂತ್ಕೊಂಡಿದ್ದೆ, ಬಂದಿರೋದನ್ನ ಎಲ್ಲ ತಗೋತಾ ಮಾಡ್ತಾ ಇರೋಂತ. ಸೊ ದಟ್ಸ್ ಅ ಈಸಿ ಸ್ಟೆಪ್ ಟು ಟೇಕ್. ಬರ್ತಿರೋದು ಮಾಡ್ಕೊಂಡು ಹೋದ್ರೆ ಆಯ್ತು, ರೆಲೆವೆಂಟ್ ಇರ್ತೀರಾ, ಹೆಸರು ಮಾರ್ಕೆಟ್ ಅಲ್ಲಿ, ಓಕೆ ಮಾಡ್ತಾ ಇರೋಣ ಅಂತ. ಬಟ್ ಎಲ್ಲೋ ನನಗೆ ಮಾಡಿದ್ರೆ ನನ್ ಖುಷಿ ಇರ್ಬೇಕು. ಅದು ಚೆನ್ನಾಗಿ ಮಾಡುತ್ತೋ ಇಲ್ವೋ ಥಿಯೇಟರ್ಲಿ ಅದು ಸೆಕೆಂಡ್ರಿ, ಬಟ್ ನನಗ್ ಖುಷಿ ಇರ್ಬೇಕು ಆ ಕೆಲಸ ನಾನು ಮಾಡಿದ್ದೀನಿ ಅಂತ. ಆ ಥರದ್ದೇ ತಗೋಬೇಕಂತ ಇತ್ತು. ಸೊ ನಂಗೆ ಆ ಥರದ್ದು ಯಾವುದು ವರ್ಕ್ಔಟ್ ಆಗಿಲ್ಲ, ಯಾವುದು ನನಗೆ ಇದಾಗಿಲ್ಲ. ತುಂಬಾ ಸಮಯ ಆದ್ಮೇಲೆ తెలుసు ಕದ ಅಂತ ಒಂದು ಬಂತು ತೆಲುಗು ಸ್ಟೋರಿ. ಆ ಕತೆ ಚೆನ್ನಾಗಿತ್ತು. ನಂಗೆ ಡೈರೆಕ್ಟರ್, ಅವರು ಹೊಸ ಡೈರೆಕ್ಟರೇ, ನೀರ್ಜಾ ಅವರು ಅಂತ. ಅವ್ರು ಬಂದ್ರು, ಕತೆ ಹೇಳಿದ್ರು, ತುಂಬಾ ಇಷ್ಟ ಆಯ್ತು ನನಗೆ ಆ ಕತೆ. ಅದರಲ್ಲಿರೋ ಪಾತ್ರ, ರೋಲ್, ನನ್ನ ರೋಲ್ ಪ್ಲೇ ಮಾಡ್ತಿರೋ ಕ್ಯಾರೆಕ್ಟರ್ ಆರ್ಕ್ ತುಂಬಾ ಚೆನ್ನಾಗಿತ್ತು. ಸೊ ನಾನು ಅದನ್ನ ಒಪ್ಕೊಂಡೆ. ಅದು ಒಪ್ಪಿದ್ಮೇಲೆ ಇದು ಸಿಕ್ತು ನನಗೆ, ಈ ಮೂವಿನೂ ಸಿಕ್ತು. ಸೊ ಬೇಕಂತ ಟೈಮ್ ವೇಸ್ಟ್ ಮಾಡಿಲ್ಲ. ನನಗೂ ನಾನು ಎಲ್ಲ ಬಿಟ್ಟು ಆಕ್ಟ್ರೆಸ್ ಆಗ್ಬೇಕು ಅಂತ ಬಂದಿರೋದು, ಆರ್ಟಿಸ್ಟ್ ಆಗ್ಬೇಕು ಅಂತ ಇದು ಫೀಲ್ಡ್ ಚೂಸ್ ಮಾಡಿರೋದು. ಸೊ ನನಗೂ ಎವ್ರಿ ಡೇ ಸೆಟ್ ಅಲ್ಲಿ ಇರಬೇಕು, ಎವ್ರಿ ಡೇ ಕೆಲಸ ಮಾಡಬೇಕು, ಹೊಸ ಎಕ್ಸ್ಪೀರಿಯನ್ಸ್ ಮಾಡ್ಕೋಬೇಕು, ಕಲಿಬೇಕು. ಸೊ 365 ದಿನ ನೀವು ಸೆಟ್ಟಲ್ಲಿ ಇರು ಅಂದ್ರೆ ನಾನು ಸೆಟ್ಟಲ್ಲಿ ಇರ್ತೀನಿ. ಅದ್ರಲ್ಲಿ ನನ್ ಗ್ಯಾಪ್ ಆಗೋಯ್ತು, ಏನ್ ಮಾಡೋದು, ಟೈಮಿಂಗ್. ಮಂಗಳೂರು ಕರ್ಕೊಂಡು ಹೋಗಿ ಏನಾದ್ರು ಮಂಗಳೂರು ಸ್ಟೈಲ್ ಫುಡ್ ಏನಾದ್ರು ಕೊಡೋ ಪ್ಲಾನ್ ಇದೆಯಾ? ಅದು ಅವ್ರು ನೋಡಿ ಆಲ್ರೆಡಿ ಇಲ್ಲಿ ಅಳ್ತಾ ಇದ್ದಾರೆ. ನನಗೆ ಬೆಂಗಳೂರಿಗೆ ಬಂದು ಬೆಂಗಳೂರು ಮನೆಗೆ ಕರ್ಕೊಂಡು ಹೋಗಿಲ್ಲ, ಇನ್ನು ನಾನು ಇವ್ರನ್ನ ಮಂಗಳೂರಿಗೆ ಕರ್ಕೊಂಡು ಹೋಗಿ ಆ ಥರದ್ದೆಲ್ಲ ಐಡಿಯಾಸ್ ಹಾಕಕ್ಕೆ ಹೋಗ್ಬೇಡಿ. ಬಟ್ ನಾನು ಅನ್ಕೊಂಡೆ ಒಂದ್ಸಲ, ಆಕ್ಚುಲಿ ನಾನು ಇಲ್ಲೇ ಒಂದು ಮಂಗಳೂರಿನ ನೈಸ್ ಮ್ಯಾಂಗ್ಳೂರ್, ನಾನು ಹೇಳಿ, ಐ ಟೋಲ್ಡ್ ಯು ರೈಟ್, ನೈಸ್ ಮ್ಯಾಂಗ್ಳೂರ್ ರೆಸ್ಟೋರೆಂಟ್ ಅಲ್ಲಿ ಗೋ ಅಂಡ್ but you don't do it. Sorry, I will take you to a nice Mangalore. See, these are all the witnesses here. I'll take you to a nice Mangalorean restaurant and I will treat you. ತುಳು ಏನಾದ್ರು ಹೇಳ್ಕೊಟ್ಟಿದ್ದೀರಾ? ಏನಾದ್ರು ತುಳು ಹೇಳ್ಕೊಟ್ಟಿಲ್ಲ, ಕನ್ನಡ ಹೇಳಿದ್ದೀನಿ. ಸೊ ಕೇಳಿ ನೀವು ಅವ್ರ ಹತ್ರ ಹೇಗಿದ್ದೀರಾ ಅಂತ ಕೇಳಿ. This is all useless promises because today evening she's leaving to USA and she knows that she doesn't have to, and then the release of the film, and then that's all. Ignore the whole everything, right? ಸರಿ, ಮಧ್ಯಾಹ್ನ today afternoon. Okay. ನೀವು ಯಾಕೆ ಇದೆಲ್ಲ ಕೇಳಬೇಕು? ಹೇಗಿದ್ದೀರಾ? ಹೇಗಿದ್ದೀರಾ ಶಿಲಾಸ್ಕಿ? ನಾನು ಚೆನ್ನಾಗಿದ್ದೀನಿ. ನೋಡಿದ್ರಾ ನಾನು ಟ್ರೈನಿಂಗ್ ಹೇಗೆ? It's also you only have to take credit. ಟ್ರೈನಿಂಗ್. ಸರಿ ಅವರೇ ಕಲ್ತ್ಕೊಂಡ್ರು. ಓಕೆ.